ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗ್ರೀನ್ ಚಿಕನ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಗ್ರೀನ್ ಚಿಕನ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ತೊಳ್ಕೊಂಡು ಇಟ್ಟಿರುವಂಥ ಚಿಕನ್ನಿಗೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅದು ಸರಿಯಾಗಿ ಮಿಕ್ಸ್ ಆಗಬೇಕು. ಚಿಕನ್ ಮಿಕ್ಸ್ ಆದ ನಂತರ ಅದನ್ನು ಒಂದು ಸೈಡ್ ಇಟ್ಬಿಡ್ರಿ. ಅದು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ಪುದೀನ ಮತ್ತು ಕೊತ್ತಂಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನಿವಾಗ ರುಬ್ಕೋಬೇಕು. ಇದಿವಾಗ ರುಬ್ಕೊಂಡಿನಿ. ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಚಿಕನ್ ಎಣ್ಣೆ ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊರಿ. ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ 2 ಪುದೀನ ಎಲೆ ಹಾಕ್ರಿ, ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸ್ಲೋ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ಇಟ್ಟಿರುವಂಥ ಆನಿಯನ್ ಹಾಕ್ಕೊರಿ. ಅದನ್ನ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಸರಿಯಾಗಿ ಮಿಕ್ಸ್ ಆಗಲಿ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋರಿ. ಇಷ್ಟದಲ್ಲ, ಇಷ್ಟು ಹುರ್ಕೋಬೇಕು. ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊರಿ ಅದನ್ನು. ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಪೇಸ್ಟು, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊರಿ. ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಪುದೀನ ರುಬ್ಬಿಟ್ಕೊಂಡಿದ್ದು ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಅದನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇರಲಿ, ಗ್ಯಾಸ್ ಜೋರು ಮಾಡಬೇಡ್ರಿ, ಇಲ್ಲಾಂದ್ರೆ ಸರಿ ಬರಲದು ಟೇಸ್ಟು. ಸರಿಯಾಗಿ ಹುರ್ಕೋಬೇಕು. ನಂತರ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅರಿಶಿನ ಮತ್ತು ಉಪ್ಪು, ಆ ಚಿಕನ್ ಹಾಕಿ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ಕೋಬೇಕು, ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇರಬೇಕು. ನಂತರ ಸ್ವಲ್ಪ ನೀರು ಹಾಕಿ ಮತ್ತು ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ನಂತರ ಸ್ವಲ್ಪ ಕುದ್ದಾದ ನಂತರ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಲಿ, ಯಾಕಂದ್ರೆ ನಾವು ಜಾಸ್ತಿ ನೀರು ಹಾಕಿರಲ್ಲ. ನಂತರ ಮಿಕ್ಸ್ ಮಾಡಿದ್ದಾದ ನಂತರ ಮುಚ್ಚಿಟ್ಬಿಡ್ರಿ. ಒಂದು 3 ವಿಸಿಲ್ ಆಗಲಿ. ಸ್ವಲ್ಪ ಹೊತ್ತು ತಣ್ಣಗಾಗಿಬಿಟ್ಟು ನಂತರ ಗ್ರೀನ್ ಚಿಕನ್ ರೆಡಿ ಆಯಿತು.